ಬಲಶಾಲಿಯಾಗಿರುವಾಗ ದುರ್ಬಲರಾಗಿರುವಂತೆ ಕಾಣಿರಿ ಮತ್ತು ದುರ್ಬಲರಾಗಿರುವಾಗ ಬಲಶಾಲಿಯಾಗಿರುವಂತೆ ನಡೆದುಕೊಳ್ಳಿ. ನಿಮ್ಮ ಮತ್ತು ನಿಮ್ಮ ವೈರಿಗಳ ಬಗ್ಗೆ ನೀವು ಬಲ್ಲವರಾಗಿದ್ದಲ್ಲಿ ನೂರಾರು ಯುದ್ಧಗಳ ಫಲಿತಾಂಶಗಳ ಬಗ್ಗೆ ಭಯಪಡಬೇಕಾಗಿಲ್ಲ. ನಿಮ್ಮ ತಂತ್ರವು ರಾತ್ರಿಯಂತೆ ಗೂಢವಾಗಿ ಮತ್ತು ಬೇರೆಯವರು ಅರಿಯದಂತೆ ಇರಲಿ. ಹಾಗೂ ನೀವು ಮುಂದುವರಿಯಲು ಸನ್ನದ್ಧರಾಗಿದ್ದಾಗ ಸಿಡಿಲಿನಂತೆ ಎರಗಿರಿ. ಗೊಂದಲದ ಮಧ್ಯೆಯೂ ಅವಕಾಶವಿರುತ್ತದೆ. ಜಯಶಾಲಿಯಾಗುವ ಯೋಧರು ಮೊದಲು ಗೆದ್ದ ನಂತರ ಯುದ್ಧಕ್ಕೆ ಹೋಗುತ್ತಾರೆ. ಹಾಗೆಯೇ ಸೋಲುವ ಯೋಧರು ಮೊದಲು ಯುದ್ಧ ಮಾಡಿ ನಂತರ ಗೆಲ್ಲಲು ಅರಸುತ್ತಾರೆ. ನಿಮ್ಮ ವೈರಿಯ ಬಗ್ಗೆ ಅರಿಯಲು ನೀವೇ ವೈರಿಯಾಗಬೇಕು. ದೀರ್ಘಕಾಲದ ಯುದ್ಧದಿಂದ ಯಾವುದೇ ದೇಶಕ್ಕೆ ಲಾಭವಾಗಿರುವ ಉದಾಹರಣೆಗಳಿಲ್ಲ. ನಿಮ್ಮ ಜನರನ್ನು ನಿಮ್ಮ ಸ್ವಂತ ಮಕ್ಕಳಂತೆ ಪ್ರೀತಿಯಿಂದ ನೋಡಿಕೊಳ್ಳಿರಿ. ನಂತರ ಅವರು ತೀವ್ರವಾದ ಆಳದ ಕಣಿವೆಗೂ ಕೂಡ ನಿಮ್ಮನ್ನು ಹಿಂಬಾಲಿಸುತ್ತಾರೆ. ಎಂತಹ ಕಷ್ಟದಲ್ಲೂ ನಿಮ್ಮ ಜೊತೆಗಿರುತ್ತಾರೆ. ಅತ್ಯುತ್ತಮವಾದ ಖಡ್ಗವು ಕೂಡ ಉಪ್ಪಿನ ನೀರಿನಲ್ಲಿ ಮುಳುಗಿದರೆ ಕೊನೆಗೆ ತುಕ್ಕು ಹಿಡಿಯುತ್ತದೆ. ಗಾಳಿಯಂತೆ ಚುರುಕಾಗಿ ಚಲಿಸಿರಿ ಮತ್ತು ಮರ ರೂಪುಗೊಂಡಿರುವಂತೆ ಭದ್ರವಾಗಿ ಒಟ್ಟಾಗಿರಿ. ಬೆಂಕಿಯಂತೆ ದಾಳಿ ಮಾಡಿರಿ ಮತ್ತು ಪರ್ವತದಂತೆ ನಿಶ್ಚಲವಾಗಿರಿ. ಅವಕಾಶಗಳನ್ನು ಹಿಡಿದಿಟ್ಟುಕೊಂಡಷ್ಟು ಅವು ಹೆಚ್ಚಾಗುತ್ತವೆ. 5ಕ್ಕಿಂತಲೂ ಹೆಚ್ಚು ಸಂಗೀತದ ಸ್ವರಗಳಿಲ್ಲ. ಆದರೂ ಈ 5ರ ವಿವಿಧ ಸಂಯೋಜನೆಗಳು ಎಂದೆಂದಿಗೂ ಕೇಳುವಂಥ ಅಪರಿಮಿತ ಸಂಖ್ಯೆಯ ಮಧುರ ರಾಗಗಳನ್ನು ಹುಟ್ಟುಹಾಕುತ್ತವೆ. ವೈರಿಯು ವಿಶ್ರಾಂತಿ ಪಡೆಯುತ್ತಿದ್ದರೆ ಅವರನ್ನು ಶ್ರಮಿಸದಂತೆ ಮಾಡಿರಿ. ಅವರು ಹೊಟ್ಟೆ ತುಂಬಿದವರಂತೆ ಕಂಡರೆ ಹಸಿವಿನಿಂದ ಬಳಲುವಂತೆ ಮಾಡಿರಿ. ಅವರು ಒಂದು ಕಡೆ ನೆಲೆಸಿದ್ದಲ್ಲಿ ಅವರನ್ನು ಸ್ಥಳ ಬದಲಾಯಿಸಿ ಚಲಿಸುವಂತೆ ಮಾಡಿರಿ. ಯಾರು ಯುದ್ಧ ಮಾಡಲು ಬಯಸುತ್ತಾರೋ ಅವರು ಮೊದಲು ಅದಕ್ಕೆ ತೆರಬೇಕಾದ ಬೆಲೆಯನ್ನು ಲೆಕ್ಕಾಚಾರ ಮಾಡಬೇಕು. ನೀವು ನದಿಯ ಬಳಿ ಸಾಕಷ್ಟು ಹೊತ್ತು ತಾಳ್ಮೆಯಿಂದ ಕಾದಲ್ಲಿ ನಿಮ್ಮ ವೈರಿಗಳ ದೇಹವು ತಾನಾಗಿಯೇ ತೇಲುತ್ತಾ ಬರುತ್ತದೆ. ನಿನ್ನನ್ನು ನೀನು ಅರಿತುಕೊಂಡಲ್ಲಿ ನೀನು ಎಲ್ಲ ಯುದ್ಧಗಳನ್ನು ಜಯಿಸುತ್ತೀಯ. 100 ಯುದ್ಧಗಳಲ್ಲಿ 100ನ್ನೂ ಗೆಲ್ಲುವುದು ಪರಮೋಚ್ಚ ಕೌಶಲ್ಯವಲ್ಲ. ಯುದ್ಧ ಮಾಡದೆ ವೈರಿಯನ್ನು ಸೋಲಿಸುವುದೇ ಪರಮೋಚ್ಚ ಕೌಶಲ್ಯ. ನಿಮ್ಮ ಎದುರಾಳಿಯು ಹಿಂದಕ್ಕೆ ಸರಿಯಲು ಅವರಿಗಾಗಿ ಚಿನ್ನದ ಸೇತುವೆಯನ್ನೇ ಕಟ್ಟಿರಿ. ನಿರಾಕಾರದ ಹಂತದ ತನಕ ಹೋಗುವ ಮಟ್ಟಕ್ಕೆ ಅತ್ಯಂತ ಸೂಕ್ಷ್ಮವಾಗಿರಿ. ಶಬ್ದವಿಲ್ಲದಿರುವಿಕೆಯ ಹಂತದ ತನಕ ಹೋಗುವ ಮಟ್ಟಕ್ಕೆ ಅತ್ಯಂತ ಜಾಗೃತರಾಗಿರಿ. ಈ ಕಾರಣಗಳಿಂದಾಗಿ ನೀವು ಎದುರಾಳಿಯ ಹಣೆಬರದ ನಿರ್ದೇಶಕರಾಗಬಹುದು. ನಮ್ಮ ನಿಜವಾದ ಉದ್ದೇಶದ ಅರ್ಥವನ್ನು ಸಾಧ್ಯವಾಗದಿರುವಂತೆ ವೈರಿಯನ್ನು ಗೊಂದಲಗೊಳಿಸುವುದರಲ್ಲಿ ಸಂಪೂರ್ಣ ಗುಟ್ಟು ಅಡಗಿದೆ. ಗೆಲ್ಲುವುದು ಮಾತ್ರವಲ್ಲದೆ ಬಹಳ ಸುಲಭವಾಗಿ ಯಾರು ಗೆಲ್ಲುತ್ತಾರೋ ಅವರನ್ನು ಪ್ರಾಚೀನ ಕಾಲದ ಜನರು ಬುದ್ಧಿವಂತ ಹೋರಾಟಗಾರ ಎಂದು ಕರೆಯುತ್ತಿದ್ದರು. ಎದುರಾಳಿಯನ್ನು ಕೆರಳಿಸಿ ಅವನ ಪ್ರಮುಖ ಕ್ರಿಯಾಮುಖತೆ ಮತ್ತು ನಿಷ್ಕ್ರಿಯತೆಯನ್ನು ಗ್ರಹಿಸಿರಿ. ಒತ್ತಡ ಹೇರಿ ತಾನಾಗಿಯೇ ತನ್ನ ಬಗ್ಗೆ ತಿಳಿಯಪಡಿಸುವಂತೆ ಮಾಡಿ ಅವನ ದೌರ್ಬಲ್ಯಗಳನ್ನು ಗುರುತಿಸಿರಿ. ನಿಮ್ಮ ಬಗ್ಗೆ ನಿಮಗೆ ನಂಬಿಕೆ ಇರಬೇಕು. ಮನಸ್ಸು ಸಿದ್ಧವಿದ್ದರೆ ವಿಷಯಾಸಕ್ತಿಗಳು ಅನೇಕ ಸಂಗತಿಗಳಿಲ್ಲದೆಯೂ ಮುಂದುವರಿಯಬಲ್ಲದು. ಯುದ್ಧದಲ್ಲಿ ನಿಪುಣತೆ ಇರುವವನು ವೈರಿಯನ್ನು ಪ್ರಚೋದಿಸುತ್ತಾನೆಯೇ ಹೊರತು ತಾನು ಮಾತ್ರ ವೈರಿಯಿಂದ ಪ್ರಚೋದನೆಗೊಳಗಾಗದೇ ಇರುತ್ತಾನೆ. ದಾಳಿಯ ವೈಖರಿಯೇ ಪ್ರತಿರಕ್ಷಣೆಯ ರಹಸ್ಯ. ಪ್ರತಿರಕ್ಷಣೆಯೇ ದಾಳಿ ಮಾಡುವ ಯೋಚನೆಯೂ ಸಹ. ಸಣ್ಣ ಪಡೆಗಳಿಂದಲೂ
ಅಸಾಧಾರಣ ಫಲಿತಾಂಶಗಳನ್ನು ಸಾಧಿಸಬಹುದು. ನೀವು ಮುಂದಿನ ಹೆಜ್ಜೆ ಇಡುವ ಮುನ್ನ ಆಳವಾಗಿ ಯೋಚಿಸಿರಿ ಮತ್ತು ವಿಮರ್ಶಿಸಿರಿ. ನಾನು ಚುರುಕಾಗಿದ್ದಲ್ಲಿ ಪಾರಾಗಿ ಬರುತ್ತೇನೆ, ಒಂದು ವೇಳೆ ಚುರುಕಾಗಿರದಿದ್ದಲ್ಲಿ ಸೋಲನ್ನು ಅನುಭವಿಸುತ್ತೇನೆ ಎಂದುಕೊಂಡರೆ ಅದೇ ನಿಮ್ಮ ಸಾವು. ಪರಮೋಚ್ಚ ಶ್ರೇಷ್ಠತೆ ಎಂದರೆ ಪ್ರತಿಯೊಂದು ಯುದ್ಧದಲ್ಲೂ ಗೆಲ್ಲುವುದಲ್ಲ, ಆದರೆ ಎಂದೂ ಯುದ್ಧ ಮಾಡದೆ ಶತ್ರುವನ್ನು ಸೋಲಿಸುವುದೇ ಆಗಿರುತ್ತದೆ. ನೀವೇ ನಿಮ್ಮನ್ನು ಮತ್ತು ನಿಮ್ಮ ವೈರಿಯನ್ನು ನಿರ್ಲಕ್ಷಿಸಿದಲ್ಲಿ ನೀವು ಗಂಡಾಂತರಕ್ಕೆ ಸಿಗುವುದು ಖಚಿತ. ಉಪಯುಕ್ತತೆ ಕಾಣದಿದ್ದಲ್ಲಿ ಮುಂದುವರಿಯಬೇಡಿರಿ. ಸ್ವಲ್ಪವಾದರೂ ಲಾಭವಾಗದೇ ಇದ್ದಲ್ಲಿ ನಿಮ್ಮ ಸೈನ್ಯವನ್ನು ಕಾರ್ಯಸನ್ನದ್ಧರಾಗಿರಿಸಬೇಡಿರಿ. ವಿಷಮ ಸ್ಥಿತಿಯಲ್ಲಿದ್ದಲ್ಲಿ ಯುದ್ಧ ಮಾಡಬೇಡಿರಿ. ನ್ಯಾಯದ ಗಾಳಿಯು ನಿಧಾನವಾಗಿ ಹರಿಯುತ್ತದೆ, ಆದರೆ ಉತ್ತಮ ಗುಣಮಟ್ಟದಲ್ಲಿ ಹರಿಯುತ್ತದೆ. ನ್ಯಾಯ ಸಿಗಲು ನಿಧಾನವಾಗಬಹುದು, ಆದರೆ ಕೊನೆಗೆ ಸಮಂಜಸವಾದ ನ್ಯಾಯವೇ ಸಿಗುತ್ತದೆ. ನಿಮ್ಮ ಸ್ನೇಹಿತರನ್ನು ಪ್ರೀತಿಸುವುದು ಸುಲಭ, ಆದರೆ ನಿಮಗೆ ಕಠಿಣವಾದದ್ದೇನೆಂದರೆ ನಿಮ್ಮ ವೈರಿಯನ್ನು ಪ್ರೀತಿಸುವುದನ್ನು ಕಲಿಯುವುದು. ನಿಮ್ಮ ವೈರಿಯ ಸೈನ್ಯವು ಒಗ್ಗಟ್ಟಾಗಿದ್ದಲ್ಲಿ ಅದನ್ನು ಒಡೆದು ಬೇರ್ಪಡಿಸಿರಿ. ಕಳೆದುಕೊಳ್ಳಲು ಏನೂ ಇಲ್ಲದ ಮನುಷ್ಯನನ್ನು ನೀವು ನಂಬಲಾಗದು. ಸುಲಭವಾಗಿ ಕಂಡರೂ ಕಷ್ಟಕರವಾದದ್ದನ್ನು ಎದುರಿಸಲು ಯೋಜನೆ ಮಾಡಿರಿ. ಸಣ್ಣ ವಿಷಯವೇ ಆಗಿದ್ದರೂ ಶ್ರೇಷ್ಠವಾದದ್ದನ್ನು ಸಾಧಿಸುವಂತೆ ಕಾರ್ಯವೆಸಗಿರಿ. ತಮ್ಮ ಸೈನ್ಯದ ಬಲವನ್ನು ಯಾರು ಎಲ್ಲ ಕಡೆ ಕಳಿಸುತ್ತಾರೋ ಅವರು ಎಲ್ಲ ಕಡೆಯೂ ದುರ್ಬಲರಾಗಿರುತ್ತಾರೆ. ನಿಮ್ಮ ವೈರಿಯು ಎಲ್ಲಿರುವುದಿಲ್ಲವೋ ಅಲ್ಲಿ ನೀವಿರಿ. ನಿಮ್ಮ ವೈರಿಯು ನಿಮ್ಮ ಬಗ್ಗೆ ಹೆಚ್ಚು ತಿಳಿದಿರುವ ಸ್ನೇಹಿತ. ಅವ್ಯವಸ್ಥೆಯು ವ್ಯವಸ್ಥೆಯಿಂದ ಬಂದಿತು, ಭಯವು ಧೈರ್ಯದಿಂದ ಬಂದಿತು, ದೌರ್ಬಲ್ಯವು ಬಲದಿಂದ ಬಂದಿತು. ನಿಮ್ಮ ಸ್ನೇಹಿತನು ನಿಮ್ಮ ವೈರಿಯ ಜೊತೆ ಸ್ನೇಹದಿಂದಿದ್ದಲ್ಲಿ ಅದರ ಅರ್ಥವೇನೆಂದರೆ ನೀವು ಅಂಥ ಸ್ನೇಹಿತನ ಸಹವಾಸದಿಂದ ದೂರವಿರಬೇಕು. ವಿಷ ಬೆರೆಸಿರುವ ಸಕ್ಕರೆಯ ಬಗ್ಗೆ ಎಚ್ಚರದಿಂದಿರಿ. ಹಾಗೆಯೇ ಸತ್ತಿರುವ ಹಾವಿನ ಮೇಲೆ ಕುಳಿತಿರುವ ನೊಣದ ಬಗ್ಗೆಯೂ ಜಾಗೃತೆಯಿಂದಿರಿ. ಯಾರಿಗೆ ಯುದ್ಧದ ಕೆಡುಕುಗಳ ಬಗ್ಗೆ ಅರಿವಿಲ್ಲವೋ ಅವರು ಅದರ ಲಾಭಗಳ ಬಗ್ಗೆಯೂ ಮೆಚ್ಚುಗೆ ವ್ಯಕ್ತಪಡಿಸಲಾರರು. ಆದ್ದರಿಂದ ನೀರು ಹೇಗೆ ತನ್ನ ಆಕಾರವನ್ನು ಸ್ಥಿರವಾಗಿ ಉಳಿಸಿಕೊಳ್ಳುವುದಿಲ್ಲವೋ ಹಾಗೆಯೇ ಯುದ್ಧದಲ್ಲಿಯೂ ಕೂಡ ಸ್ಥಿರವಾದ ಸ್ಥಿತಿ ಇರುವುದಿಲ್ಲ. ನಿಮ್ಮ ಸೈನಿಕರನ್ನು ನಿಮ್ಮ ಮಕ್ಕಳೆಂದು ಪರಿಗಣಿಸಿರಿ. ಆಗ ಅವರು ನಿಮ್ಮ ಜೊತೆ ತೀವ್ರ ಆಳವಾದ ಕಣಿವೆಗೂ ಕೂಡ ನಿಮ್ಮನ್ನು ಹಿಂಬಾಲಿಸುತ್ತಾರೆ. ಎಂಥ ಕಷ್ಟದಲ್ಲೂ ನಿಮ್ಮ ಜೊತೆಗಿರುತ್ತಾರೆ. ನಿಮ್ಮ ಪ್ರೀತಿಯ ಗಂಡು ಮಕ್ಕಳಂತೆ ಅವರನ್ನು ಕಾಣಿರಿ. ಒಬ್ಬ ನಾಯಕನು ದೃಷ್ಟಾಂತದ ಮೂಲಕ ಮುನ್ನಡೆಯಬೇಕೇ ಹೊರತು ಒತ್ತಾಯದಿಂದಲ್ಲ. ಶ್ರೇಷ್ಠ ಮಟ್ಟದ ಹಾಗೂ ಕೀಳು ಮಟ್ಟದ ಸೈನ್ಯ ಇವೆರಡನ್ನೂ ನಿಭಾಯಿಸುವುದು ಗೊತ್ತಿರುವವನು ಗೆಲ್ಲುತ್ತಾನೆ. ಯುದ್ಧ ತಂತ್ರದ ವಿನ್ಯಾಸ ರಚಿಸುವಾಗ ನೀವು ಏರಬಹುದಾದ ಉನ್ನತ ಮಟ್ಟ ಎಂದರೆ ಅದನ್ನು ರಹಸ್ಯವಾಗಿಡುವುದು. ತಂತ್ರಗಾರಿಕೆ ಇಲ್ಲದ ಸೇನಾ ವ್ಯವಸ್ಥೆಯು ಅತ್ಯಂತ ನಿಧಾನಗತಿಯ ಗೆಲುವಿನ ಮಾರ್ಗವಾಗಿದ್ದರೆ, ಸೇನಾ ವ್ಯವಸ್ಥೆ ಇಲ್ಲದ ತಂತ್ರಗಾರಿಕೆಯು ಸೋಲುವ ಮುಂಚಿನ ಗದ್ದಲ ಬೊಬ್ಬೆ ಆಗಿರುತ್ತದೆ. ಸೆರೆ ಹಿಡಿದ ಸೈನಿಕರನ್ನು ದಯೆಯಿಂದ ನೋಡಿಕೊಂಡು ಇರಿಸಿಕೊಳ್ಳಬೇಕು. ಒಬ್ಬ ತನ್ನ ವೈರಿಯನ್ನು ನಾಶಪಡಿಸಬೇಕಿಲ್ಲ, ಅವನ ಯುದ್ಧ ಮಾಡುವ ಇಚ್ಛೆಯನ್ನು ನಾಶ ಮಾಡಿದರೆ ಸಾಕು. ತಲೆಯಲ್ಲಿ ಕೊಂಬು ಮತ್ತು ನಾಳದಲ್ಲಿ ರಕ್ತ ಇರುವ ಪ್ರತಿಯೊಂದು ಪ್ರಾಣಿಯೂ ತನ್ನ ಮೇಲೆ ದಾಳಿ ನಡೆದರೆ ಅದು ಯುದ್ಧ ಮಾಡಿಯೇ ತೀರುತ್ತದೆ. ನಿಮ್ಮ ತಪ್ಪುಗಳ ಬಗ್ಗೆ ಮೂಕನಾಗಿರುವ ಸ್ನೇಹಿತನನ್ನು ಎಂದಿಗೂ ನಂಬಬೇಡಿ.